ಅಲ್ಲಮ್ಮ ಉಂಡೆನೆ ಆಲೇನೆ ಏನ್ ಸಾರ್ ಮಾಡಿದ್ದೆ? ನನ್ಗೊಂದ್ ತೊಟ್ಟ ಸಾರ್ ಬಿಟ್ಕೊಡ್ತೀಯೇನೆ? ನಮ್ಮ ಮನೆಗೆ ತೊಂಗಳು ಸಾರು. ಅದಕ್ಕೇನು ಯಾಕ ಒಂಬಕ್ ಸರ್ ಬರ್ಲಿಲ್ಲ? ನೀನ್ ಯಾಕನ ಒಂದಿಟ್ ಮಾಡಿದ್ರೆ ಒಂದ್ ಲೋಟಕ್ ಬಿಟ್ಕೊಡೆ. ಏ ಸಣ್ಣಜ್ಜಿ, ನಮ್ಮ ಮನೆಗೂ ಸಾರ್ ಮಾಡಿಲ್ಲ. ಯಾಕ ತಿಂಡಿ ಮಾಡಿದ್ಲು ನನ್ ಸೊಸೆ, ಮಾಡಿಕ್ಕಿ ಎತ್ತ ಹೋಗ್ ಕುಕ್ಕಣಿದ್ದಾಳೆ. ಮಧ್ಯಾಹ್ನಕ್ಕೆ ಸಾರು ಪಾರು ಇಲ್ಲ, ಮಾಡೋಣ ಮಂಗೇನಿಲ್ಲ. ತಿಂತಾಳೆ ಹೋಗ್ತಾಳೆ ಊರ್ ತಿರ್ಗಕ್ಕಿ. ಏನ್ ತಿಂಡಿ ಮಾಡಿದ್ಲೇ ನಿನ್ ಸೊಸೆ? ಏನ್ ತಿಂಡಿ ಮಾಡಿದ್ರಿ? ನೆನ್ನೆ ಸಂತೆಕ್ ಹೋಗಿದ್ಲು. ಎತ್ತೆತ್ತ ತರಕಾರಿ ತಂದಿದ್ಲು, ಎಲ್ಲ ಹಚ್ಚಾಕಿ ಪಲಾವ್ ಅಂತ ಮಾಡಿದಾಳೆ. ಮಸಾಲೆ ಒಟ್ಟು ಒಯ್ದಾಳೆ. ನನ್ಗೆ ಯಾಕ ತಿಂಬಕ್ ಸರ್ ಬರ್ಲಿಲ್ಲ. ಇನ್ನೇನ್ ಮಾಡೋದು, ಅದನ್ನೇ ಒಂದೇ ಊಟ ತಿಂದು ಸುಮ್ನಾದಿ. ಮಧ್ಯಾಹ್ನ ಕುಂಬಕ್ಕಾಗುತ್ತೆ, ಮುದ್ದೆ ಅನ್ನ ಸಾರು ಮಾಡ್ತಾಳೆ ಅಂತನ ಸುಮ್ನಾಗಿದ್ದೀನಿ. ಅಲ್ಲ, ಈ ತಿಂಡಿ ಮಾಡ್ಕೊಂಡ್ ಕುಕ್ಕ ಮುತ್ತಲ್ಲಿದು ನಮ್ಗೆ ಉಂಬಕ್ ಸರ್ ಬರಲ್ಲ. ಸುಮ್ಮನ ಅನ್ನ ಸಾರು ಮುದ್ದೆ ಮಾಡಿದ್ರೆ ಅಚ್ಚುಕಟ್ಟಾಗಿ ಉಮ್ತೀವ ಅಮ್ಮ. ಹೇಳಿರ್ ಕೇಳಲ್ಲ. ಪಲಾವ್ ಮಾಡಿದ್ಲೇನು? ಹಂಗಾರೆ ಅದನ್ನೇ ಒಂದಿಟ್ಟು ಹಾಕೊಡೆ ತಿಂತೀನಿ. ನಮ್ಮ ಮನೆಗೆ ಮುದ್ದೆ ಅನ್ನ ಸಾರು ಮಾಡೇವಳಿ, ತೊಂಗಳು ಸಾರು. ಅದ್ರಾಗೆ ಯಾರು ಉಂತಾರೆ? ಅದಕ್ಕೇನೆ ಪಲಾವ್ ಇದ್ದೆ ಒಂದಿಟ್ಟು ತುಂದ್ಕೊಡೆ. ಸಾರು ಮಾಡಿಲ್ಲ ತಿಂಡಿ ಮಾಡಿದೀವಿ ಅಂತಂದ್ರಿ ತಿಂಡಿನಿ ಆಚೆ ಮಂದ್ ಕೊಡು ಅಂತ ಕೇಳ್ತಾಳಲ್ಲ ಈ ಮುದ್ಕಿ ಬಾಯಿ ಬಿಟ್ಟು. ಇವಳೇ ನಂಗೆನೆ ನಾವು ಮಂತಕ್ ಹೋದ ಇಡ್ಕೇನೆ ಕಾರ್ ದುಂಬಾಕ್ ಇಕ್ತಾಳೇನೋ ಅಮ್ಮಂಗೆ ಪಲಾವೆ ತಂದ್ಕೊಡು ಅಂತ ಕೇಳ್ತಾಳೆ. ಕಾಳಮ್ಮ ಕಾಳಮ್ಮ, ಇದ್ಯಾಕೆ ಅತ್ಲಕ್ ತಿರ್ಕೊಂಡೆ? ಒಂದಿಟ್ಟು ಅದನ್ನೇ ಆಕೆ ಮಂದ್ ಕೊಡೆ ಅಂತಂದ್ರೆ ಯಾಕೆ ಅತ್ಲಕ್ ತಿರ್ಕೊಂಡಮ್ಮ? ಸಣ್ಣಜ್ಜಿ, ಅದು ಪಲಾವನು ಇಲ್ಲ, ಹಾಲೇನೆ ಖಾಲಿ ಆಗೈತಿ. ಇದ್ದಿದ್ರೆ ಆಕೆ ಮಂದ್ ಕೊಡ್ತಿದ್ದೆ. ನಿನ್ಗಿಲ್ಲ ಅಂತಿದ್ನ? ನಾವು ನಿಮ್ಮಂತಕ್ ಬಂದಾಗ ನನ್ವಾಗ ನೀನ್ ಕರ್ದ್ ದುಂಬಕ್ಕಿಕ್ತೀಯ, ಬೇಡ ಅಂದ್ರೆ ಕೇಳಲ್ಲ, ಬಲವಂತ ಮಾಡ್ತೀಯ. ಹಂಗೇನಿ ಯಾತನ ಮಾಡಿದ್ರೆ ತಿಂಡಿ ಪಂಡಿ ತಿಂದ್ರಿ ಅಂತನ ಬಲವಂತ ಮಾಡ್ತೀಯಮ್ಮ. ನಾನ್ ನಿನಗ್ ಕೊಡ್ದಂಗಿರ್ತಿದ್ನೆ. ಇದ್ದಿದ್ರೆ ಇಲ್ಲ, ಖಾಲಿ ಆಗೈತೆ ಅಲ್ಲನ. I am a doctor, very famous in surgery and burgery. Tell me what's your problem? ನಾನೇ ಡಾಕ್ಟರ್. ಹೇಳಿ, ನಿಮ್ ಸಮಸ್ಯೆ ಏನು? ನೀವು ಡಾಕ್ಟ್ರಾ? ನಮ್ಮೂರಿಗೆ ಯಾಕೆ ಬಂದಿದ್ರೆ ಹಿಂಗೆ? ಹಳ್ಳಿಗೂ ಗೌರ್ಮೆಂಟ್ ಇಂದ ಕಳ್ಸಿರ್ಬೇಕು. ಏನಾರ ರೋಗ ಆಗಿದ್ರೆ ಕಂಡಿಡಿಯಕ್ಕೆ ಕಳ್ಸಿರ್ಬೇಕು ಡಾಕ್ಟರ್ನ. ನೀನು ಒಂದ್ಸರಿ ಚೆಕ್ ಮಾಡಿಸ್ಕ, ಇಬ್ರು ಚೆಕ್ ಮಾಡಿಸ್ಕ ಮನೆ ಈ ಅಪ್ಪಂತಾಗೆ ಹೆಂಗ್ ಫ್ರೀ ಆಗಿ ನೋಡ್ತಾರೆ ಅನ್ಸುತ್ತೆ. ಡಾಕ್ಟ್ರೇ, ನನ್ಗೆ ಯಾಕನ ಮೈ ಕೈ ನೋವು ಡಾಕ್ಟ್ರೇ. ಸಾನೆ ದೂರ ನಡ್ಕೊಂಡು ಓಡಾಡಕ್ಕೆ ಆಗಲ್ಲ. ಚೆಕ್ ಮಾಡ್ರಿ ಡಾಕ್ಟ್ರ್, ಏನಾಗೈತೆ? ಚೆಕ್ ಮಾಡಿ ಚೆನ್ನಾಗಿರೋದ ಒಂದ ಔಷಧಿ ಬರ್ಕೊಡ್ರಿ. ಎಲ್ಲಿ ನಿಮ್ ಕೈ ಕೊಡಿ. ಎಲ್ಲಿ ಅಂದ್ರಿ ನಾಲ್ಗೆ ತೋರಿಸ್ರಿ ನಿಮ್ದು. ಕನ್ಫರ್ಮ್. ಏನ್ ಡಾಕ್ಟ್ರೆ ಹಂಗೆ ಹೇಳ್ತಾ ಇದ್ದೀರಾ? ನಮ್ಗೆ ಏನು ಅರ್ಥ ಆಗಲ್ಲ. ಒಂದಿಟ ಕನ್ನಡದಾಗ ಹೇಳ್ರಿ ಏನಾಗೈತೆ ನನಗೆ ಅಂತಾನ. ಕಂಗ್ರಾಚುಲೇಷನ್, ನೀವು ಬಸ್ರಿ ಆಗಿದ್ದೀರಾ. ಅಯ್ಯೋ, ನಿನ್ ಮನೆ ಕಾಯೋಗ, ನಿನ್ಗೆ ಆಪತ್ ಬಂದ್ ಚಾಪೆ ಸುತ್ಕೊಂಡೋಗ. ಅಲ್ಲ, ನಾನೇನೆ ಬಸ್ರಿ ಆಗಿದ್ಯಾ ಅಂತ ಹೇಳ್ತಾನಲ್ಲ ಈ ನನ್ನ ಮಗ ಡಾಕ್ಟ್ರು. ನೀನು ಡಾಕ್ಟ್ರು ಅಥವಾ ಎಮ್ಮೆ ಕಾಯೋನೋ ನೀನು? ಹಿಂಗೆ ಹೇಳ್ತೀಯಲ್ಲ ನೀನು. ನನ್ನೇ ಬಸ್ರಿ ಆಗಿದ್ಯಾ ಅಂತ ಹೇಳ್ತೀಯ? ಅಯ್ಯೋ ಸಾರ್ ಬರ್ರಿ ಸಾರ್, ಇಲ್ಲಿ ಹುಚ್ಚ ಇಲ್ಲಿದ್ದಾನೆ. ಯಾರೋ ಹಿಡ್ಕೊಂಡು ಒದಿಗ್ತಾ ಇದಾರೆ. ಬನ್ನಿ ಜಲ್ದಿ. ಅಕ್ಕ ಹೊಡಿಬೇಡಿ ಅವನ್ಗೆ, ಹೊಡಿಬೇಡಿ, ತೆಗಿರಿ. ಯಾಕಕ್ಕ ಹೊಡಿತಾ ಇದ್ದೀರಾ ಅವನ್ನ? ಮತ್ತೆ ನಾನು ಆಲೇನೆ ಮಗು ಮದ್ವೆ ಮಾಡಿ ಸೊಸೆ ತಂದಿದ್ದೀನಿ. ಅಲ್ಲ, ಈ ವಯಸ್ಸಿನಾಗೆ ಬಸ್ರಿ ಅಂತ ಹೇಳ್ತಾನಲ್ಲ ಈ ಲೋಫರ್ ನನ್ ಮಗ. ನನಗ್ ಬೋಲ್ಸಿಟ್ ಬಂತಪ್ಪ. ಅಲ್ಲ, ನನ್ ಗಂಡನೇ ಸೊತ್ತು 10 ವರ್ಷ ಆಗೈತಿ. ಅಲ್ಲ, ಯಾರನ್ನ ಕೇಳಿಸ್ಕೊಂಡ್ರಿ ಇವನ್ ಮಾತಾ ನನಗೆ ಊರಾಗೆ ಮರ್ಯಾದಿರ್ತವೆ. ಅಕ್ಕ ಏನು ತಪ್ಪು ತಿಳ್ಕೊಬೇಡ್ರಿ ಕಣ್ರಕ್ಕ. ಇವನು ಹುಚ್ಚ. ಇವನು ಡಾಕ್ಟ್ರು ಅಂತಾನ ಹೇಳ್ಕೊಂಡು ಸಿಕ್ಕಿದ್ ಹೆಣ್ಮಕ್ಳಿಗೆಲ್ಲನ ಬಸ್ರಿ ಆಗಿದ್ರ ಅಂತಾನ ಹೇಳ್ಕೊಂಬತ್ತಾನೆ. ಏನ್ ತಪ್ಪು ತಿಳ್ಕೊಬೇಡ್ರಿ, ಬಿಡ್ರಿ. ಅವನು ಹುಚ್ಚ ತಪ್ಪಿಸ್ಕೊಂಡ್ ಬಂದಿದ್ದಾನೆ. ಅದಕ್ಕೇನೆ ಕರ್ಕೊಂಡು ಹೋಗೋಣ ಅಂತ ಬಂದಿದೀವಿ. ಏನೋ ಹುಚ್ಚರನ್ನೆಲ್ಲ ಯಾಕೆ ಹಿಂಗ್ ಬಿಡ್ತೀರಾ ಹೊರಕ್ಕೆ? ನಾವೇನೋ ಫ್ರೀಯಾಗಿ ಏನೋ ಚೆಕ್ ಮಾಡಕ್ ಬಂದೇವ ಡಾಕ್ಟ್ರು ನಮ್ಮೂರ್ಗೆ ಅಂತಾನ. ಚೆಕ್ ಮಾಡಿಸ್ಕೊಂಡ್ರೆ ಇವ್ ನಿಂತಾವ ಹೇಳೋದು. ಅಜ್ಜಿ ಏನು ತಪ್ಪು ತಿಳ್ಕೊಬೇಡ್ರಿ ಕಣಜ್ಜಿ. ಅವನು ಹುಚ್ಚ. ನಮ್ಮ ಹಾಸ್ಪಿಟ್ಲಾಗಿದ್ದ, ತಪ್ಪಿಸ್ಕೊಂಡು ಇಲ್ಲಿಗೆ ಬಂದಿದ್ದಾನೆ. ಏನು ತಪ್ಪು ತಿಳ್ಕೊಬೇಡ್ರಿ, ಸುಮ್ನಿರಿ. ಸಿಸ್ಟರ್, ಯಾರು ಹುಚ್ಚಾಗೆ ತಪ್ಪಿಸ್ಕೊಂಡ್ ಬಂದಿದ್ದಾನೆ ನಿಮ್ದು ಹಾಸ್ಪಿಟ್ಲಿಂದ? ಕಣಕ, ನಮ್ಮ ಹಾಸ್ಪಿಟ್ಲಿಂದ ತಪ್ಪಿಸ್ಕೊಂಡ್ ಬಂದಿದ್ದಾನೆ ಹುಚ್ಚ. ಅಯ್ಯೋ, ಇವನು ಹುಚ್ಚನ? ಡಾಕ್ಟರ್ ಅಲ್ವಾ? ಇಲ್ಲ ಕಣಕ, ಅವನು ಹುಚ್ಚ. ಹಾಸ್ಪಿಟ್ಲಲ್ಲೂ ಅಷ್ಟೇ, ಡಾಕ್ಟರ್ ಇಲ್ಲ ಅಂದ್ರೆ ಸಾಕು, ಡಾಕ್ಟರ್ ಸ್ಟೆಥೋಸ್ಕೋಪ್ ತಗೊಂಡು ಯಾರಾದ್ರೂ ಬಂದ್ರೆ ಹೆಣ್ಮಕ್ಳು ಪ್ರೆಗ್ನೆಂಟ್ ಆಗಿದ್ರ ಅಂತ ಹೇಳ್ ಕಳಿಸ್ತಾನೆ. ಅಯ್ಯೋ, ಏನೇ ಬಾನು ಇದು? ಇವನು ಹುಚ್ಚನ? ಗುಂಡುದ್ದ ಹಕ್ಕ, ಲಕ್ಷ್ಮಿ ಹಕ್ಕ, ಎಲ್ರು ಬನ್ನಿ ಇಲ್ಲಿ ನೋಡ್ ಬನ್ನಿ ಹುಚ್ಚ ಯಾರು ಅಂತ. ಎದ್ದೇಳ ಮೇಲಕ್ಕೆ. I am a doctor, very famous in surgery and burgery. ಯಾರೇ ಬಾನು ಅವನು ಹುಚ್ಚ? ನಿಮ್ಮ ಅತ್ತೆ ಮಗನು ಮಾವನ ಮಗನು? ಲಕ್ಷ್ಮಿ ಅಕ್ಕ, ನಿಮ್ದಕ್ಕೆ ಯಾವಾಗ್ಲೂ ತಮಾಷೆಗೆ ಆಯ್ತು. ಅವನು ನಮ್ದು ಮಾವ ಮಗ ಇಲ್ಲ, ಅತ್ತೆ ಮಗ ಇಲ್ಲ. ನೋಡೋಗಿ ಮೊದ್ಲು
ಅದೇ ನಮ್ದು ಹಾಸ್ಪಿಟ್ಲಿಗೆ ಹೋಗಿದ್ವಲ್ಲ ಗುಂಡಂದು ಹಕ್ಕಾಗೆ ಚೆಕಪ್ ಮಾಡ್ಲಿಕ್ಕೆ. ಹಾ, ಗುಂಡಂದು ಹಕ್ಕ ಪ್ರೆಗ್ನೆಂಟ್ ಅಂತ ಹೇಳಿದ್ರಲ್ಲ ಡಾಕ್ಟ್ರು, ಅವನೇ ನೋಡೋಗಿ. ಅಂದ್ರೆ ಏನೇ ಬಾನು ನೀನ್ ಹೇಳ್ತಿರೋದು? ಅಯ್ಯೋ ಗುಂಡಂದು ಹಕ್ಕ ಮೊದ್ಲು ಹೋಗಿ ಹುಚ್ಚ ಯಾರು ಅಂತ ನೋಡೋಗಿ, ನಿಮ್ದಕ್ಕೆ ಗ್ಯಾರಂಟಿ ಶಾಂತಿ ಆಗುತ್ತೆ. ಇವ್ರು ಡಾಕ್ಟ್ರು ತಾನೇ? ಇಲ್ಲ ಮೇಡಮ್, ಇವನು ಹುಚ್ಚ. ಇವನು ಸುಮ್ನೆ ಎಲ್ಲರ ಹತ್ರನು ಡಾಕ್ಟ್ರು ಅಂತ ಹೇಳ್ಕೊಂಡ್ ಬರ್ತಾನೆ. ಯಾರಾದ್ರೂ ಹೆಣ್ಮಕ್ಳು ಪೇಷಂಟ್ ಬಂದ್ರೆ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ಹೇಳಿ ಕಳಿಸ್ತಾನೆ ಮೇಡಮ್. ಇಂಥ ಹುಚ್ಚರನ್ನೆಲ್ಲ ಆಸ್ಪತ್ರೆಗೆ ಇಕ್ಕೊಂಡ್ಮೇಲೆ ಹೊರಕ್ಕೆ ಯಾಕ್ರಮ ಬಿಡ್ತೀರಾ? ಆಸ್ಪತ್ರೆ ತುಂಬಾನ ಓಡಾಡ್ಕೊಂಡು ನಿಂತ್ಕೊಂತಾನಲ್ಲ. ಗೊತ್ತಾಗಲ್ವೇ ನಿಮ್ಗೆ? ಯಾಕಜ್ಜಿ, ನಿಮ್ಗೇನಾದ್ರೂ ತೊಂದರೆ ಮಾಡದ್ನ ಇವನು? ತೊಂದರೆ ಮಾಡದ್ನಾ? ಇವನಿಂದನ ನಾನು ಎಷ್ಟು ಕಷ್ಟ ಅನುಭವಿಸಿದೀನಿ ಅಂತನ ನಿಮ್ಗೇನ್ ಗೊತ್ತಾಗ್ಬೇಕು? ಇವನೇನ ಇವತ್ತು ಬಂದಿಲ್ಲ ನಮ್ಮೂರಾಗೆ, ಕಾಣಿಸ್ಕೊಂಬ್ಲಿಲ್ಲ ಅಂದ್ರೆ ನಾಳೆಗೆ ನನ್ ಸೀಮಂತನೂ ಮಾಡ್ಬಿಡಾರು ನಮ್ಮೂರಾಗೆ. ಅಂದ್ರೆ ಏನಜ್ಜಿ ಹೇಳ್ತಾ ಇರೋದು ನೀನು? ನನಗೆ ಯಾಕ ವಾಂತಿ ಆಗೋದು ಈ 3-4 ದಿವಸದ ಮುಂಚೆಲೆ. ಅದಕ್ಕೇನೆ ಆಸ್ಪತ್ರೆಗೆ ಬರೋಣ ಅಂತನ ನಿಮ್ಮ ಆಸ್ಪತ್ರೆಗೆ ಬಂದೆ. ನೋಡಿರೆ ಈ ಅಪ್ಪಿದ್ದ ಅದ್ಯಾತ BP ಮಿಷಿನ್ ಯಾತ ತಕೊಂಡು ಚೆಕ್ ಮಾಡಿ ನೀನು ಬಸ್ರಿ ಆಗಿದ್ಯಾ ಕಣಜ್ಜಿ ಅಂತನ ಮಾತ್ರೆ ಟಾನಿಕು ಎಲ್ಲ ಬರ್ಕೊಟ್ಟು ಕಳಿಸ್ತಾ. ನಮ್ಮೂರಾಗೆ ಹೆಂಗುಸ್ರೆಲ್ಲನ ನಿಜವಾಗ್ಲೂ ನಾನು ಬಸ್ರಿ ಆಗಿದ್ದೀನಿ ಅಂತನ ನನ್ನ ತವ್ರ ಮನೆಗೆಲ್ಲ ಹೇಳಿದ್ರು. ನನ್ನ ತವ್ರ ಮನೆಯವರು ನಮ್ಮ ಅಣ್ಣ ಯನಮತ್ಗೆ ಎಲ್ಲಾರು ಬಂದಿದ್ರು. ಆಲೇನೆ ನಾನು ಸೀಮಂತ ಮಾಡ್ಬೇಕು ಅಂತನ ಮಾತಾಡೋರು ನಮ್ಮೂರಾಗ ಹೆಂಗುಸ್ರು. ಇಷ್ಟೆಲ್ಲ ನಡೆದೈತಿ. I am a doctor, very famous in surgery and burgery. Tell me what's your problem? ನೋಡ್ರಿ, ನಾವತ್ತು ಈ ಗುಂಡಜ್ಜಿನ ಆಸ್ಪತ್ರೆಗೆ ಕರ್ಕೊಂಡ್ ಬಂದಾಗ ಈ ಅಪ್ಪ ಅದನ್ನೇ ಹೇಳಿದ್ದು. ಐ ಎಮ್ ಎ ಡಾಕ್ಟರ್ ಅಂದ. ನಾನು ಈ ವಯ್ಯಪ್ಪನೇ ಡಾಕ್ಟರ್ ಇರ್ಬೇಕೇನೋ ಅಂತನ ಚೆಕ್ ಮಾಡ್ತೀವಿ. ಚೆಕ್ ಮಾಡ್ಸಿರೆ ಯಾಕ BP ಮಿಷಿನ್ ತಂದು ಚೆಕ್ ಮಾಡಿ ಬಸ್ರಿ ಆಗೈತಿ ವಜ್ಜಿ ಅಂತನ ಟಾನಿಕು ಮಾತ್ರ ಎಲ್ಲ ಬರ್ಕೊಟ್ಟ. ನಾವು ಈ ವಯ್ಯನ್ ಮಾತು ಕೊಟ್ಕೊಂಡು ಈ ಗುಂಡಜ್ಜಿ ಬಸ್ರಿ ಆಗೈತಿ ಅಂತಾನ ಎಲ್ಲಾರ್ಗು ಹೇಳ್ಕೊಂಬಂದ್ವಿ. ಪಾಪ ಗುಂಡಜ್ಜಿ ಎಷ್ಟು ಅವಮಾನ ಅನುಭವಿಸೈತಿ 3-4 ದಿವಸದಿಂದ. ನಿಮ್ಗೇನ್ ಗೊತ್ತಾಗ್ಬೇಕು? ಅಜ್ಜಿ ಇವನ್ ಮಾಡಿರೋ ತಪ್ಪಿಗೆ ನಾನ್ ಕ್ಷಮೆ ಕೇಳ್ತೀನಿ. ನಮ್ಮವ್ರು ಇವನ್ನ ಸರಿಯಾಗಿ ನೋಡ್ಕೊಂಡಿದ್ದಿದ್ರೆ ನಿಮ್ಗೆ ಈ ತರ ಆಗ್ತಾ ಇರ್ಲಿಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ ಅಜ್ಜಿ. ಇಂಥವ್ರನ್ನೆಲ್ಲನ ಸರಿಯಾಗಿ ನೋಡ್ಕೊಂಬಕ್ ಆಗ್ದಿಲ್ಲದ್ಮೇಲೆ ಆಸ್ಪತ್ರೆಗೆ ಯಾಕೆ ಇಕ್ಕೊಂತೀರಾ? ಚೆನ್ನಾಗಿರೋ ಆಸ್ಪತ್ರೆಗೆ ಕಳಿಸ್ರಿ, ಅವರೆಲ್ಲನ ಚೆನ್ನಾಗಿ ನೋಡ್ಕೊಂತಾರೆ. ಅಲ್ಲ ನೋಡ್ಕೊಂಬಕ್ ಆಗ್ದಿಲ್ಲದ್ಮೇಲೆ ಇಂಥವ್ರನ್ನೆಲ್ಲನ ಆಸ್ಪತ್ರೆಗೆ ಇಕ್ಕಬಾರ್ದು. ನೋಡು, ಇವನಿಂದನ ಎಷ್ಟೆಲ್ಲ ಅನಾಹುತ ಆಗೈತಿ ಇವಾಗ. ಅಜ್ಜಿ, ನಮ್ಮ ಆಸ್ಪತ್ರೆಗೆ ಟ್ರೀಟ್ಮೆಂಟ್ ಕೊಡೋಣ, ಸರಿ ಹೋಗ್ತಾನೆ ಅಂತ ಹೇಳಿ ಇಟ್ಕೊಂಡಿದ್ವಿ. ಆದ್ರೆ ಇಷ್ಟೆಲ್ಲ ಅವಂತರ ಮಾಡಿದ್ಮೇಲೆನು ಇವನ್ನ ಇಲ್ಲೇ ಇಟ್ಕೊಂಡ್ರೆ ನಮ್ಮ ಆಸ್ಪತ್ರೆ ಬಗ್ಗೆ ಜನಗಳು ತಪ್ಪಾಗಿ ತಿಳ್ಕೊಂತಾರೆ. ನಾಳೆನೆ ಇವನ್ನ ಬೆಂಗಳೂರಿಗೆ ನಿಮಾನ್ಸಿಗೆ ಶಿಫ್ಟ್ ಮಾಡ್ತೀವಿ ಅಜ್ಜಿ. ನಮ್ಮಿಂದ ಆಗಿರೋ ತಪ್ಪಿಗೆ ಕ್ಷಮಿಸ್ಬಿಡಿ ಅಜ್ಜಿ. ನಿಮ್ಗೆ ಒಂದ್ಸರಿ ಹೇಳಿದ್ರೆ ಗೊತ್ತಾಗಲ್ಲ ಅಲ್ವಾ? ಆಗ್ಲೇ ಒಂದ್ಸರಿ ವಾರ್ನ್ ಮಾಡಿದೀನಿ, ಈ ಹುಚ್ಚನ್ನು ಹೊರಗಡೆ ಬಿಡಬೇಡಿ ಅಂತ ಹೇಳಿ. ನಿಮಗೆ ಸಂಬಳ ಕೊಟ್ಟು ಇಟ್ಕೊಂಡಿರೋದು ಏನು ಕೇಳಿ? ಕರ್ಕೊಂಡು ನಡೀರಿ, ಆಂಬುಲೆನ್ಸ್ಗೆ ಹಚ್ಚೋಗ್ರಿ. ಸಿಸ್ಟರ್, ನೀವು ಹೋಗಿ ಇವ್ರ ಜೊತೆ. ಸಾರಿ ಡಾಕ್ಟರ್, ನಾವೆಷ್ಟು ಹುಷಾರಾಗಿ ನೋಡ್ಕೊಂಡ್ರು ನಮ್ಮಿಂದ ತಪ್ಪಿಸ್ಕೊಂಡ್ ಬಂದ್ಬಿಡ್ತಾನೆ ಡಾಕ್ಟ್ರೆ. ಇವನ್ನ ನಿಮಾನ್ಸಿಗೆ ಶಿಫ್ಟ್ ಮಾಡೋದೇ ಒಳ್ಳೇದು ಡಾಕ್ಟ್ರೆ. ಸರಿ ನಡೀರಿ, ಈಗ ಕರ್ಕೊಂಡು. ನಡಿಯೋ, ಆಂಬುಲೆನ್ಸ್ ಕೂತ್ಕೋ ಹೋಗೋ. ನಿನ್ನಿಂದನ ನಾವೆಲ್ಲ ಬಯಸ್ಕೋಬೇಕು. ಭಾನು, ನಡಿಯೇ, ನಾವಿಬ್ರು ಎಸ್ಕೇಪ್ ಆಗೋಣ. ಏನಾದ್ರೂ ನಾವ್ ಇನ್ನ ಇಲ್ಲೇ ಇದ್ರೆ ಗುಂಡಜ್ಜಿತಾಗೆ ನಾವು ಮಂಗಳಾರತಿ ಮಾಡಿಸ್ಕೋಬೇಕಾಗುತ್ತೆ. ನಡಿ, ನಮಗ್ ಉಳುಗಾಲ ಇರಲ್ಲ ಇಲ್ಲೇ ಇದ್ರೆ. ನಡಿ ಹೋಗೋಣ ಜಲ್ದು. ಅಯ್ಯೋ ಹೌದಲ್ಲ ಬಗ್ಗಿಂದು ಅಕ್ಕ, ನಮ್ದು ಮತ್ತೆ ನಿಮ್ದುನೇ ಹೇಳಿದ್ದು ಎಲ್ರಿಗೂ ಗುಂಡಜ್ಜಿ ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ. ಈಗ ಗುಂಡಜ್ಜಿ ಪ್ರೆಗ್ನೆಂಟ್ ಆಗಿಲ್ಲ, ಅವನು ಹುಚ್ಚ ಡಾಕ್ಟರ್. ಅಯ್ಯೋ, ಈಗ ಗುಂಡಜ್ಜಿ ಕೈಲಿ ನಾವಿಬ್ರು ಸಿಗೇ ಬಿದ್ರೆ ಅಷ್ಟೇ ನಮ್ದು ಕತೆ ಗೋವಿಂದಾಗೆ ಹಾಕ್ಬಿಡುತ್ತೆ. ಬನ್ನಿ ಹೋಗೋಣ ಬಗ್ಗಿಂದು ಅಕ್ಕ. ನೀನು ಡಾಕ್ಟ್ರೆ ತಾನೇ? ಹ್ಞೂ ಕಣಜ್ಜಿ, ನಾನೇ ಡಾಕ್ಟ್ರು ಆ ಆಸ್ಪತ್ರೆಗೆ. ಯಾಕಜ್ಜಿ? ಏನೂ ಇಲ್ಲ, ನೀನಾದ್ರೂ ನೋಡಿಟ ಸರಿಯಾಗಿ ನಾನು ಕೈ ಹಿಡ್ಕೊಂಡು ನೋಡಿ ನಾನು ಬಸ್ರಿ ಆಗಿದ್ದೀನ ಇಲ್ವಾ ಅಂತನ ಕರೆಕ್ಟಾಗಿ ಹೇಳು. ನಮಗೂ ಸಮಾಧಾನ ಆಗುತ್ತೆ ಅವಾಗ. ಹೌದಾ, ಸರಿ, ಕೈ ಕೊಡಿ ಅಜ್ಜಿ, ನೋಡ್ತೀನಿ. ಎಲ್ಲಿ ಬಾಯ್ ತೆಗೀರಿ. ಅಜ್ಜಿ, ನಿಮ್ಗೆ ಯಾವ ತೊಂದರೆನೂ ಇಲ್ಲ. ಯಾಕೋ ನಿಮ್ಗೆ ಪಿತ್ತ ಜಾಸ್ತಿ ಆಗಿರ್ಬೇಕು, ಅದಕ್ಕೆ ವಾಂತಿ ಬಂದಿದೆ. ಬೇರೆ ಏನು ಪ್ರಾಬ್ಲಮ್ ಇಲ್ಲ. ನೀವು ಇನ್ನ 100 ವರ್ಷ ಬದುಕ್ತೀರ. ನೀವು ಏನು ಯೋಚನೆ ಮಾಡಿಬೇಡಿ, ಹೋಗಿ, ನಿಮ್ಮ ಆರೋಗ್ಯ ಚೆನ್ನಾಗೈತಿ. ಹಬ್ಬ, ನನಗೆ ಇವಾಗ ಸಮಾಧಾನ ಆತ್ ನೋಡಪ್ಪ. ಸರಿ ಅಜ್ಜಿ, ನಾವು ಹೋಗ್ತೀವಿ. ಗುಂಡಮ್ಮ, ಸರಿ ಕಣಮ್ಮ, ನಾವು ಊರ್ಗ್ ಹೋಗ್ತೀವಿ. ಏನೋ ಉಳ್ಳ ಬಂದಿದ್ರ ಇವತ್ತಿದ್ದು ಹೋಗ್ರಿ. ನಿಮ್ಮ ಮಾಮ ಕೋಳಿ ತತ್ತೈತೆ, ಕೋಳಿ ಸಾರು ಮಾಡ್ತೀನಿ. ಆಮೇಲೆ ಉಂಡು ದೇಶಕ್ಕೆ ಹೋಗಿರಂತೆ. ನಡೀರಿ ಮಂತಾಕಿ. ಸರಿ ಆತ್ ಕಣಮ್ಮ, ಉಳ್ಳ ಬಂದಿದ್ವಿ, ಇವತ್ತಿದ್ದು ಹೋಗ್ತೀವಿ. ಹೇಳು. ಎಲ್ಲೆಲ್ಲ ಸ್ಮಕ, ಆ ಬಾನುನು ಭಾಗ್ಯಮ್ಮ ಕಾಣಿಸ್ತಾ ಇಲ್ಲ.
ಅಲ್ಲ ನೀನ್ ಬಸ್ರಿ ಆಗಿದ್ಯಾ ಅಂತ ನಾವು ಊರ್ ತುಂಬಾ ಸಾರ್ಕೊಂಬಂದರು ಅವರಿಬ್ರೆ ತಾನೆ. ಹಾ ಇಲ್ಲೇ ಇದ್ರೆ ನೀನ್ ಸುಮ್ಮನ್ ಬಿಡಲ್ಲ ಅವ್ರನ್ನ ಇಬ್ರು ಅಂತ ಹೇಳಿ ಎಸ್ಕೇಪ್ ಆಗಿದ್ದಾರೆ. ಎಲ್ಗೋಗ್ತಾರೆ? ಇಲ್ಲೇ ಇರ್ತಾರ್ತಾರೆ ನಮ್ಮೂರಾಗೇನೆ. ಒಂದಲ್ಲ ಒಂದ್ ದಿವಸ ನನ್ ಕೈಗೆ ಸಿಗೆ ಬೀಳ್ತಾರೆ. ಅವಾಗ ಐತೆ ಅವ್ರಿಬ್ರಿಗೂನು. ನೋಡಿದ್ರಲ್ಲ ಸ್ನೇಹಿತರೆ, ಆ ಹುಚ್ಚ ಮಾಡಿದ ಅವಾಂತರ ಹೆಂಗಿತ್ತು ಅಂತಾನ. ಪಾಪ ಆ ಹುಚ್ಚಿನಿಂದನ ಈ ಗುಂಡಕಯ್ಯ ಪಡ್ಬಾರ್ದು ಕಷ್ಟ ಪಡ್ತು ಈ 3-4 ದಿವಸದಿಂದನ. ಸರಿ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸ್ ಎಲ್ಲ ನೋಡ್ತಾ ಇರಿ, ನಗ್ತಾ ಇರಿ. ಟಾಟಾ, ಬಾಯ್ ಬಾಯ್.